ನಾವು ಮಾಡಿದ್ದೀವಿ. ಇದೇ ನಮ್ಮ ಮೂವಿ ಎವ್ರಿ ಒನ್ ವಾಂಟ್ಸ್ ದಿಸ್. ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ಮಲಯಾಳಂ, ಕನ್ನಡ, ತಮಿಳ್ ಎಲ್ಲ ಮರಾಠಿ, ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ. ಸೊ ಇದು ನಾವು ಪ್ಯಾನ್ ಇಂಡಿಯಾ ಅನ್ನೋ ಒಂದು ಡಿಫ್ರೆಂಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್. And everyone wants this movie launch date March 31st, 2026 ಶೆಡ್ಯೂಲ್ ಆಗಿದೆ. ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ, ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇವಾಗ ಹೇಗೆ IPL ಎಲ್ಲಿ ನೋಡಿದ್ರು ಹಾಕ್ತಾರೆ, ರೆಸ್ಟೋರೆಂಟ್ಸ್, ಕ್ಯಾಫೇಸ್, ಪಾರ್ಕ್ಸ್, ಬಾರ್ಸ್, ಎಲ್ಲಿ ನಾವು ತಿಳ್ಕೊಂಡಿದ್ವಿ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು, ಯಾಕೆಂದ್ರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ. ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ, ಬರೀ ಥಿಯೇಟರ್ ಅಲ್ಲ, ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅದರಲ್ಲಿ ಯಾವ ಊಟನೂ ತಿನ್ಬೋದು. ಇಲ್ಲ, ನಾವು ರೀಸೆಂಟಾಗಿ ಕಬ್ಬನ್ ಪಾರ್ಕಲ್ಲೂ ಒಂದು ಇವೆಂಟ್ ಮಾಡಿದ್ದೀವಿ. ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್. ಸೊ ನಮ್ಮ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದರೆ ಇರೋ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಅವರಿಂದ ನಾವು ₹1 ದುಡ್ಡು ತಗೊಳ್ಳಲ್ಲ. ಅವ್ರು ನಮ್ಮ ಹತ್ರ ಅವ್ರ ಫಿಲ್ಮ್ ಕೊಡ್ಬೋದು. ಇಲ್ಲ, ನಮ್ಮದು ಫೀಲ್ಡ್ ಕಿಟ್ ಬೇರೆ ಇದೆ, ನಮ್ಮ ಫೀಲ್ಡ್ ಕಿಟ್ಟು ಅವರು ರೆಂಟ್ ಔಟ್ ಮಾಡಿಕೊಂಡು, ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸು, ಅದಕ್ಕೆ ಈ ಥರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ಗೆ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆನೂ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರಲ್ಲಿ ನಾವು ಎವ್ರಿ ಒನ್ ವಾಂಟ್ಸ್ ದಿಸ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. 5 languages: English, Hindi, Kannada, Tamil and Telugu. ಎಸ್. ಸೊ ನಾವೆಲ್ಲರೂ ಇವಾಗ, ನಾನು ತಮಿಳಿಯನ್, ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ, ನಾವು ಕನ್ನಡ ಬರುತ್ತೆ. ಸೊ ನಾವೆಲ್ಲ ನಾವು ಮೂವಿಯಲ್ಲೇ ಈ ಥರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಅಫ್ಕೋರ್ಸ್ ಇದೆ. ಆ್ಯಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದರೆ ಒಂದು ನ್ಯಾಚುರಲ್ ಆಗು ನಮ್ಮ ಲ್ಯಾಂಗ್ವೇಜ್ ಹೋಗಬೇಕು ಅಂತ. ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು, ಅದೇ ಮೂವಿ. ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 channels, 3 languages ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ಥರ ಒಂದು ಏನಂದರೆ ಡಿಸ್ಟ್ರಿಬ್ಯೂಷನಲ್ಲಿ ಸ್ವಲ್ಪ ತುಂಬ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಟ್ಟೆನೂ ದುಡ್ಡು ತೊಗೊಳ್ತಾ ಇಲ್ಲ. ಇವಾಗ ಏನಂದರೆ, ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ, ಯಾವ ವೆನ್ಯೂಲ್ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ. ಡೈರೆಕ್ಟ್ ಸಾಗರ್ has taken the creative decision for this. ಸರ್, ಮೋಜಾಯ್ ಮೋಜಾಯ್ ಹಾಡು ಕೇಳಿದ್ದೀರಾ? ಅದರಲ್ಲೂ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನಾವೇ ಲೈವ್ ಸಿಂಗಿಂಗ್ ಅಲ್ವಾ ಸರ್, ಸೊ ಇಟ್ಸ್ ಓಕೆ, ಇದು ರೆಕಾರ್ಡೆಡ್. At the end of the day, we try to sell art. ಸೊ ನಮ್ದು ಲೈಕ್ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ. ಸೊ ನಾವು ಸಾಯ್ದ ಮೇಲೆ ಎಲ್ಲರೂ ಅಲ್ಲೇ ಹೋಗ್ತಾರೆ. ದಿಸ್ ಇಸ್ ವಿ ನೋ ಆರ್ ಡೋಂಟ್ ನೋ, ಅದು ವಿಲ್ ಫೈಂಡ್ ಔಟ್. ಬಟ್ ಇಟ್ ಈಸ್ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯಾ ಇರೋದು ಸಪ್ರೇಷನ್ಗೋಸ್ಕರ. ಸೊ ನಾವು ನನ್ನ ಕಣ್ಣಲ್ಲಿ ಏನು ನೋಡ್ತಾ ಇದೆ ಅದು ಸೇಮ್ ಎನರ್ಜಿ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದೆ, ಎಲ್ಲರ ಕಣ್ಣಲ್ಲಿ. ಸೊ ಇದು ಸಪ್ರೇಷನ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಇನ್ ದಿಸ್. ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಪರೇಷನ್ ಈಸ್ ಲವ್. ಆ್ಯಂಡ್ ಅದು ಲೈಕ್ ವಿ ಆರ್ ಒನ್. ವಿ ಆರ್ ಡಿಸ್ಕ್ರೈಬ್ಡ್ ಆಸ್ ನೀವು ಒನ್ ವೇವ್ ಆ್ಯಂಡ್ ಐ ಆಮ್ ಒನ್ ವೇವ್, ಬಟ್ ವಿ ಆರ್ ಪಾರ್ಟ್ ಆಫ್ ಒನ್ ಓಷನ್. ಅದು ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಲವ್. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್, ನಾವು ಎಷ್ಟೊಂದು ಜನಕ್ಕೆ ಇದು ಸಾಂಗ್ ಬರೆಯುವಾಗ ನಾನು ಎಷ್ಟೋ ಜನಕ್ಕೆ ಕೇಳಿದೆ, ಲಾಟ್ ಆಫ್ ವಿಮೆನ್ ಐ ಆಸ್, ಲಾಟ್ ಆಫ್ ಮೆನ್ ಕೇಳಿದೆ ನಾನು. ಎವ್ರಿ ಒನ್ ಏನು ಹೇಳ್ತಾ ಇದ್ರು ಅಂದರೆ, ನನಗೆ ಅವರು ನಂಗೆ ಹಿಂಗೆ ಇರಬೇಕು, ಅವ್ರು ನನ್ಗೆ ಇದು ಹಿಂಗೆ ಬರಬೇಕು, ನೀ ಮೀ 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 ಅಂತ ಹೇಳ್ತಾ ಇದ್ರು. ಬಟ್ ದಟ್ ಈಸ್ ನಾಟ್ ಲವ್. ಅವ್ರು ಹಿಂಗೆ ಇರಬೇಕು, ಅವ್ರು ನನಗೆ ಶುಡ್ ಟೇಕ್ ಮೀ ಔಟ್, ಶುಡ್ ಥಿಂಗ್ ಏನು ಎಷ್ಟೊಂದು ಇದಿರುತ್ತೆ. ದಟ್ ಈಸ್ ನಾಟ್ ಲವ್. ದಟ್ ಈಸ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ದಿ ಅಂಡರ್ಸ್ಟ್ಯಾಂಡಿಂಗ್ ಈಸ್
ಅಬ್ಸಲ್ಯೂಟ್ ಲವ್ ಏನಿದೆ ಅದೆಲ್ಲ ನಾವು ತೆಗೆದುಬಿಟ್ಟಿದ್ದೀವಿ. ರಿಮೂವ್ಡ್ ಆಫ್ ಆಲ್ ದ ಟೆರೆಸ್ಟ್ರಿಯಲ್ ಇದು ಅರ್ಥ್ಲಿ ಥಿಂಗ್ಸ್ ತೆಗೆದುಬಿಟ್ಟು ಏನು ಫೈನಲ್ ಆನ್ಸರ್ ಏನಿರುತ್ತೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ಒನ್ ಓಷನ್. ಶಿ ಈಸ್ ಒನ್ ವೇವ್, ಅವ್ರ ಧ್ವನಿ ಒಂದು, ನನ್ನ ಧ್ವನಿ ಒಂದು, ಬಟ್ ಟುಗೆದರ್ ವಿ ಆರ್ ದಟ್ ಒನ್ ಓಷನ್. ದಟ್ ಇಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್. ಎಸ್ ಇಟ್ ಇಸ್. ಆ್ಯಂಡ್ ನಾವು ಆ್ಯಕ್ಚುಲಿ ಲೈಫಲ್ಲಿ ನಾವು ಇಬ್ರು ಇರುವಾಗ ಎಲ್ಲ ಆಗುತ್ತೆ. ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ವಿ ಆರ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್. ಲಿರಿಕ್ಸ್ ಅಲ್ಲಿ ಇದೆ. ನಾವು ರಿಯಲ್ ಲೈಫಲ್ಲಿ ಹಂಗೆ ಇದೆ. ನಾವಿಬ್ರು ಬಂದ್ರೆ ಮಾಡ್ಬಿಡ್ತೀವಿ. ಕರೆಕ್ಟ್ ಅಕ್ಷರ? ಇಷ್ಟೇ ಒನ್ ಬಾಕ್ಸ್ ಅಂಡ್ ಫ್ರೀಡಮ್ ಇನ್ ಅ ಬಾಕ್ಸ್ ನಾವು ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಈ ಬಾಕ್ಸ್ ಅಲ್ಲಿ ನಾವು ಒಂದು ಪ್ರೊಜೆಕ್ಟರ್, 26 headphones. Other box has about 30 headphones. Totally 56 headphones. Yes. Yeah, any filmmaker. ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ, ನೀವು ಹೇಳಿ, ನಾವು ಮರ್ಚೆಂಡೈಸು ಮಾಡ್ತೀವಿ. ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್ ಅಷ್ಟೇ. ಓಕೆ, ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ, ಕರೆಕ್ಟಾ? ಸೊ ನಾವೇನ್ ಮಾಡ್ತಾ ಇದೀವಿ, ಇವಾಗ ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಗೊಂಡ್ ಬರ್ಬೋದು. ಇವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬೋದು, ಮೂವಿನೂ ನೋಡ್ಬೋದು, ಹಾಗೂ ಮರ್ಚೆಂಡೈಸು ಸೇಲ್ ಆಗುತ್ತೆ. ಅಲ್ಲೇ ಇಟ್ ಟೇಕ್ಸ್ 15 minutes to set this entire setup. That's all. ಅಷ್ಟೇ, 15 minutes. ಪ್ರೊಜೆಕ್ಟರ್, ಹೆಡ್ಫೋನ್ಸ್ ಎಲ್ಲ ಸೆಟಪ್ ಮಾಡಿ ಯು ಕ್ಯಾನ್ ಪುಟ್ ಎನಿವೇರ್. ಕ್ಯಾಫೇಸ್, ಬಾರ್ಸ್, ರೂಫ್ ಟಾಪ್ಸ್, ಎನಿ ಲೊಕೇಶನ್ ನಿಮ್ಗೆ ಬೇಕಾದ್ರೆ ಮಾಡ್ಕೋಬಹುದು. ನಾವು ಇದನ್ನು ಮಾಡಿದ್ದೀವಿ. ಏನು ನಾವು ಹಿಸ್ಟ್ರಿ ಫಸ್ಟ್ ಕಬ್ಬನ್ ಪಾರ್ಕಲ್ಲಿ ಯಾರು ಈ ಥರದ ಮೂವಿ ಸ್ಕ್ರೀನಿಂಗ್ ಮಾಡಿಲ್ಲ. ನಾವು ಫಸ್ಟ್ ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ದ್ವಾಮ್ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು. ನಾವು ಅದು ಸ್ಕ್ರೀನ್ ಮಾಡಿದ್ವಿ. ಹಿಸ್ಟಾರಿಕ್ ಫಸ್ಟ್ ಅದು. ಇಟ್ ವಾಸ್ ಇನ್ ದ ಬ್ಯಾಂಡ್ ಸ್ಟ್ಯಾಂಡ್. ತುಂಬಾ ಚೆನ್ನಾಗಿತ್ತು. ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್, ವೆದರ್, ಟ್ರೀಸ್ ಅಂಡ್ ಸಿನಿಮಾ ನೋಡ್ತಾ ಇದ್ದೀರಾ. ಅದು ಕಲ್ಚರಲ್ ಪಾಯಿಂಟ್ ಆಗಬೇಕು. ಇಟ್ ಈಸ್ ಇನ್ 4K ಪ್ರೊಜೆಕ್ಟರ್ ಸರ್. ಇಟ್ ಹ್ಯಾಸ್ ದ ಹೋಲ್ ಥಿಂಗ್. ಆಡಿಯೋ ಇಸ್ ಇನ್ ವೆರಿ ಹೈ ಎಂಡ್ ಆಡಿಯೋ. ಇದು ಈಚ್ ಹೆಡ್ಫೋನ್ಸ್ ಇಸ್ ಅಬೌಟ್ 4800 ಪ್ಲಸ್. ಆ್ಯಂಡ್ ನಾವು 300 ತನಕ ಇದು ಮಾಡ್ಬೋದು. ಪ್ಲಸ್ ರೇಂಜ್ ಅಂದರೆ 300 meters ರೇಂಜ್ ಇದೆ. 120 by 80 ಫುಲ್ ಸೈಜ್. ದಟ್ ಇಸ್ ದ ಫಸ್ಟ್ ಸ್ಕ್ರೀನ್. ಇನ್ನೊಂದು ಸ್ಕ್ರೀನ್ ನಾವು ಮಾಡ್ತಾ ಇದ್ವಿ. ಸೊ ವಿ ಕ್ಯಾನ್ ಮೇಕ್ ಬಿಗರ್ ಸೈಜ್. ಅದು ಬೇಸ್ಡ್ ಆನ್ ದ ಇದು. ಕರೆಕ್ಟ್ ಎಕ್ಸಾಕ್ಟ್ಲಿ ಸರ್. ವೆರಿ ಸಿಮಿಲರ್. ಎಕ್ಸಾಕ್ಟ್ಲಿ ಫ್ರೀಡಮ್ ಟು ದ ಫಿಲ್ಮ್ ಮೇಕರ್ ಕೊಡಬೇಕು. ಅಂದ್ರೆ ಒಂದು ಫಿಲ್ಮ್ ಮೇಕರ್ ಬಂದ್ರೆ ಹಿ ಶುಡ್ ನಾಟ್ ಥಿಂಕ್, ಯೋಚನೆ ಮಾಡಬಾರ್ದು, ಅಲ್ಲೇ ನನ್ನ ಸಿನಿಮಾ ಎಲ್ಲಿ ಹಾಕ್ಲಿ, ಹೇಗೆ ಹಾಕ್ಲಿ, ಇದು ಇಲ್ಲ. ಎಂಟರ್ಟೈನ್ಮೆಂಟ್ ಎವ್ರಿಯರ್ ಹತ್ರ ಬಂದರೆ ನೀವು ಸಿನಿಮಾ ಅಪ್ಲೋಡ್ ಮಾಡಿ ಆ್ಯಂಡ್ ಜಸ್ಟ್ ಗೋ, ಚೂಸ್ ಯುವರ್ ಲೊಕೇಶನ್, ಚೂಸ್ ನಂಬರ್ ಆಫ್ ಹೆಡ್ಫೋನ್ಸ್. ಅಂದರೆ ನಿಮ್ಮ ಸ್ಕೇಲ್ ಮಾಡ್ಬೋದು. ನಿಮ್ಮ ಜನ ಜಾಸ್ತಿ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಬರೀ ಜಸ್ಟ್ ಒನ್ ಬಾಕ್ಸ್ ತಗೊಳ್ಳಿ. ಜನ ಜಾಸ್ತಿ ಬಂದರೆ ಇನ್ನೊಂದು ಬಾಕ್ಸ್ ತಗೊಳ್ಳಿ ಆ್ಯಂಡ್ ಜಸ್ಟ್ ಆ್ಯಡ್. ಡೋಂಟ್ ಡೂ ಎನಿ ಎಕ್ಸ್ಟ್ರಾ. ಅಂದರೆ ಕಾಸ್ಟ್ನೂ ಇಲ್ಲ. ಅವರು ಅಪ್ ಫ್ರಂಟ್ ಕಾಸ್ಟ್ನು ನಾವು ತಗೊಳ್ಳೋದಿಲ್ಲ. ನಾವು ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಎನಿಥಿಂಗ್. ಬರೀ ವಾಟ್ ಇಸ್ ಆ್ಯಕ್ಚುಯಲ್ಸ್ ಮೇಲೆ. ಆ್ಯಂಡ್ ಇನ್ನು ಕರೆಕ್ಟ್ ಹೈಟೆಕ್ ವರ್ಷನ್ ಮಾಡಿಬಿಟ್ಟು ಫಾರ್ ದ ನೆಕ್ಸ್ಟ್ ಎಸ್ ಸರ್. ನಮ್ಗೆ ಪ್ರೊಜೆಕ್ಷನ್ ಹಾಕಿ ನಮಗೂ ಕಿವಿಗೆ ಹಾಕ್ಬಿಟ್ಟು ತೋರಿಸ್ಬೇಕಾಯ್ತು. ಮಾಡಬಹುದಿತ್ತು ಆಕ್ಚುಲಿ. Sir, this is upgraded touring talkies. ಇನ್ನೊಂದಂದ್ರೆ ಡ್ರೈವ್ ಥ್ರೂ. ಯಾ ಕರೆಕ್ಟ್. ಬಟ್ ಇನ್ನೊಂದಂದ್ರೆ ಸಿನಿಮಾಸ್ನಲ್ಲಿ ಎಷ್ಟೊಂದು ಫಸ್ಟ್ ವೀಕಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ, ಸೆಕೆಂಡ್ ವೀಕಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ. ಸೊ ನಮ್ದಲ್ಲಿ ಅದನ್ನ ಏನಿಲ್ಲ. ಫ್ಲಾಟ್ ರೇಟ್, ನಂಬರ್ ಆಫ್ ಹೆಡ್ಸ್ ಕೌಂಟ್ ಮಾಡಿ ಇಂಟು 00 ಆನ್ಸರ್. ಅಂದರೆ ಫಿಲ್ಮ್ ಮೇಕರ್ಗೆ ಮ್ಯಾಥ್ಸ್ ಮಾಡಿಬಿಟ್ಟು ಫಸ್ಟ್ ವೀಕಲ್ಲಿ ಇಷ್ಟಾಯಿತು ಪರ್ಸೆಂಟೇಜ್ ಹಾಕಿ ಅದು ಬೇಡ. 20 minute ಫೀಚರ್ ಫಿಲ್ಮ್ ಒಂದು ರೀಲ್ಗೆ ಕಂಪೀಟ್ ಆಗ್ತಾ ಇದೆ. ಬಿಕಾಸ್ ಅಟೆನ್ಷನ್, ಜನದು ಅಟೆನ್ಷನ್ ಇಲ್ಲಿ ಇದೆ. ಅದು ಟು ಕಂಪೀಟ್ 90 minutes ವರ್ಸಸ್ 15 second ರೀಲ್, ಅದು ಅಟೆನ್ಷನ್ ಹೇಗೆ ಮಾಡ್ತೀರಾ? ಸೊ ಟು ಗಿವ್ ಕ್ವಾಲಿಟಿ ಅಟೆನ್ಷನ್, ಕ್ವಾಲಿಟಿ ಆಡಿಯನ್ಸ್ ಟು ದ ಫಿಲ್ಮ್ ಮೇಕರ್, ದಿಸ್ ಇಸ್ ದಿ ಓನ್ಲಿ ಇಂಟಿಮೇಟ್ ಸೆಟ್ಟಿಂಗ್. ಅಂದರೆ ಯು ವಿಲ್ ಹ್ಯಾವ್ ಯೋರ್ ಆಡಿಯನ್ಸ್ ಟು ಸಿಟ್ ಆ್ಯಂಡ್ ವಾಚ್ ಯೋರ್ ಎಂಟೈರ್ ಫಿಲ್ಮ್ ಇನ್ ಅ ವೆರಿ ಸ್ಪೆಸಿಫಿಕ್ ವೇ. ಅದು ಕ್ವಾಲಿಟಿ ವ್ಯೂಯಿಂಗು. ಅದರ್ವೈಸ್ ನೀವು OTT-ನಲ್ಲಿ ಏನು ಗೊತ್ತಾ, ಒಂದು ಫೋನಲ್ಲಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ. ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ದಟ್ ವಿ ಆರ್ ರಿಮೂವಿಂಗ್ ಫ್ರಮ್ ದಿಸ್ ಡೈರೆಕ್ಟ್ ಇಂಟಿಮೇಟ್ ಕನೆಕ್ಷನ್. ಯು ಕ್ಯಾನ್ ಚೂಸ್ ಯುವರ್ ಆಡಿಯನ್ಸ್, ಯು ಕ್ಯಾನ್ ಡೂ ಇಟ್ ಎನಿವೇರ್. ನಮ್ಮದು 8 ಲೊಕೇಶನ್ಸ್ ಆಲ್ರೆಡಿ ಬ್ಯಾಂಗ್ಳೂರಲ್ಲಿದೆ, ಪ್ಲಸ್ 2 ಲೊಕೇಶನ್ಸ್ ಇನ್ ಮೈಸೂರು.
ಇಂಡೋರ್ನು ಇದೆ, ಔಟ್ಡೋರ್ನು ಇದೆ. ಏರ್ಲೈನ್ಸ್ ಹೋಟೆಲ್ ಅಲ್ಲೂ ಎವ್ರಿ ಮಂತ್ ವಿ ಆರ್ ರನ್ನಿಂಗ್. One more point I wanted to add, okay? Everyone wants this. ಈ ಹಾಡೆಲ್ಲ ಬಂದ್ರೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ಆಡಿಯನ್ಸ್ಗೂ ಫ್ರೀಡಮ್. ಇವಾಗ ಒಂದು ಲಾಂಗ್ ಮೂವಿ ಕೂತ್ಕೊಂಡ್ರೆ ಎಲ್ಲರಿಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ. 3 hours ಎಲ್ಲರಿಗೂ ಕೂರಕ್ಕಾಗಲ್ಲ ಒಂದೇ ಜಾಗದಲ್ಲಿ, ಇಲ್ಲಾಂದ್ರೆ ಒಂದು ಬ್ರೇಕ್ ತಗೋಬೇಕು. ಆಡಿಯನ್ಸ್ಗೆ ಫ್ರೀಡಮ್ ಅಂದ್ರೆ ನೀವು ಈ ಮೂವಿ ಜೊತೆ ಯು ಕ್ಯಾನ್ ಡಾನ್ಸ್ ಆಲ್ಸೋ ಇನ್ ದ ಲೊಕೇಶನ್. ದಟ್ ಇಸ್ ಅವರ್ ವಿಷನ್. Even one more crazy thing is, ಅದು ಹೆಡ್ಫೋನ್ಸ್ ಹಾಕಿ ಜನ ಟಾಯ್ಲೆಟ್ನು ಹೋಗಿ ಅದು ಮಿಸ್ ಮಾಡಲ್ಲ. It is be 300 meters range ಇದೆ ಅಲ್ಲ, so you are listening to it and you can go to your height, come back and still it will be going on. ಆ ತರದಿದೆ ಇದು. Complete freedom for the people, the audience, the filmmaker and the venue.